ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆ ಸ್ವಲ್ಪ ಹೊರಗೆ ಬಂದು ನಿಂತಿದ್ದೀನಿ. ಸ್ವಲ್ಪ ಹೊರಗೆ ಬಂದು ನಿಂತು ತುಂಬ ಫ್ರೆಶ್ ಅಪ್ ಆಗಿದ ಹಾಗೆ ಆಗ್ತದೆ ಮನಸ್ಸು. ನೋಡ್ಬೋದು ಹೇಗಿದೆ ನಮ್ಮ ಸುತ್ತಮುತ್ತಲು ಫುಲ್ ಕಾಡುಗುಡ್ಡೆ. ನೋಡಿ ಹೇಗೆ ಕಾಣ್ತಾ ಉಂಟಂತ, ನೇಚರ್ ಹೇಗೆ ಉಂಟು. ಬ್ರೇಕ್ಫಾಸ್ಟಿಗೆ ಅಂತ ಇವತ್ತು ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಮಾಡಿ ಉಬ್ಬಿ ಬಂದಿದೆ ನೋಡಿ. ನೀರು ಬಿಸಿ ಆಯಿತು, ಬೇಗ ಬೇಗ ಇಡ್ಲಿ ಹಾಕುವ. ಇದು ರೇಷನ್ ಅಕ್ಕಿಯಿಂದ ಮಾಡಿದ್ದು. ನಿನ್ನೆ ಮಾಡಿದ ಬಸಳೆ ಕರಿ ಇತ್ತು, ಅದನ್ನೇ ಇಡ್ಲಿಗೆ ಕೊಡಬೇಕು ಅಂತ ಇತ್ತು. ಮತ್ತು ನೋಡುವಾಗ ಮನೆಯವರು ಚಿಕನ್ ತಂದರು, ಇದು ನಾಟಿ ಕೋಳಿ. ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿದೆ, ಮಕ್ಕಳು ಪೂಜೆ ಮಾಡ್ತಾರೆ. ನಾನು ಕಿಚನ್ ಕೆಲಸ ಬೇಗ ಮುಗಿಸ್ತಾ ಇದ್ದೆ. ನೋಡ್ಬೋದು ಇಲ್ಲಿ ನಾನು ಚಿಕನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಕರಿ ಮಾಡುವ ಅಂತ ಇವತ್ತು, ನಾಟಿ ಕೋಳಿ ಸಾರು ಮಾಡುವ ಅಂತ. ನೋಡಿ ಇಲ್ಲಿ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಕೆಲಸ ಮುಗಿದರೆ ಸ್ವಲ್ಪ ಖುಷಿಯಾಗುತ್ತೆ. ಇಲ್ಲದ್ರೆ ಸಹ ಬೇಗ ಅಡುಗೆ ಎಲ್ಲ ಆಗುತ್ತೆ. ನಂದು ಸ್ಕೂಲ್ ಇರುವಾಗ ಮಕ್ಕಳಿಗೆ ಟಿಫಿನ್ ಎಲ್ಲ ರೆಡಿ ಮಾಡಬೇಕಲ್ವಾ. ಈ ಟೈಮಲ್ಲಿ ಸ್ಕೂಲಿಗೆಲ್ಲ ಹಾಲಿಡೇ ಉಂಟು, ಹಾಗಾಗಿ ಸ್ವಲ್ಪ ಎದ್ದೇಳುವಾಗ ಲೇಟ್ ಆಗ್ತಾಯಿತ್ತು. ಮಾತ್ರ ಎಷ್ಟು ಬೇಗ ಆದರೂ ಸಹ ಒಂದು 10-11 ಗಂಟೆಗೆ ಅಡುಗೆ ಎಲ್ಲ ಆಗ್ತಾಯಿತ್ತು. ಮಸಾಲೆ ಎಲ್ಲ ರೆಡಿ ಆಯಿತು ಚಿಕನ್ನಿಗೆ. ಇಡ್ಲಿ ಸಹ ಇಲ್ಲಿ ಬೆಂದಾಯಿತು. ಚಿಕನಿಗೆ ರೆಡಿ ಮಾಡುವ. ಇಲ್ಲಿ ಟೊಮೆಟೊ ಮತ್ತು ಆನಿಯನ್ ಫ್ರೈ ಆಗುವಷ್ಟರಲ್ಲಿ ನಾನಿಲ್ಲಿ ರೈಸಿಗೆ ಅಕ್ಕಿ ಹಾಕ್ತಾ ಇದ್ದೀನಿ. ಇದು ನಮ್ಮ ಕುಚಲಕ್ಕಿ ನೋಡ್ಬೋದು. ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ, ರೈಸ್ ಎಲ್ಲ ವಾಶ್ ಮಾಡಿ ಹಾಕುವ. ನಾಟಿ ಕೋಳಿ ಯಾರಿಗೆಲ್ಲ ಇಷ್ಟ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ಇಡ್ಲಿ ಎಲ್ಲ ಬೆಂದಾಯಿತು. ಇವಾಗ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ಅಷ್ಟಂತ ಎದ್ದೆ ಆಗ್ತಿದ್ದಪ್ಪ, ಎಲ್ಲ ತೆಗೆಯುವುದಿಲ್ಲ. ಇವಾಗ ಎಷ್ಟು ಬೇಕು ಅಷ್ಟು ತೆಗೆಯ ಬಿಸಿ ಉಂಟು. ನೋಡಿ ಸ್ಪಂಜ್ ಥರ ಬಂದಿದೆ ನೋಡಿ.
ಒಂದು 2-3 ಲೋಟದಲ್ಲಿಟ್ಟಿದ್ದೇನೆ ನಾನು. ಸಾಫ್ಟ್ ಬಂದಿದೆ, ತುಂಬ ಸಾಫ್ಟ್ ಬಂದಿದೆ. ಓಕೆ, ಇಲ್ಲಿ ನೋಡ್ಬೋದು ಚಿಕನ್ ಕರಿ ರೆಡಿ ಆಯಿತು. ಯಾವ ರೀತಿ ಬಂದಿದೆ ನೋಡಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ನಾಟಿ ಕೋಳಿ, ಸೂಪರ್ ಟೇಸ್ಟ್ ಆಗುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಡುವ. ಇಡ್ಲಿ ಎಲ್ಲ ರೆಡಿ ಆಯ್ತಲ್ವಾ. ಇವಾಗ ಮಸಾಲೆ ಪದಾರ್ಥ ಯಾರಿಗೂ ಬೇಡ, ಚಿಕನ್ ಉಂಟಲ್ವಾ, ಹಾಗೆ ಇಡ್ಲಿಗೆ ಚಿಕನ್ ಹಾಕಿ ಅಂತ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಸೂಪರ್ ಕಾಂಬಿನೇಷನ್ ಅಲ್ವಾ, ನಾಟಿ ಕೋಳಿ ಸಾರು ಮತ್ತು ಇಡ್ಲಿ. ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೂಪರ್ ಸಹ ತುಂಬ ಟೇಸ್ಟಿಯಾಗಿತ್ತು. ಗ್ರೇವಿ ಅಂತೂ ಸೂಪರ್ ಆಗಿತ್ತು. ಓಕೆ, ಮಕ್ಕಳಿಗೆಲ್ಲ ಟಿಫನ್ ಕೊಟ್ಟಾಯಿತು. ಮನೆಯವರು ಸಹ ಟಿಫನ್ ಮಾಡ್ತಾ ಇದ್ದಾರೆ. ಇದು ನಾನು ನನಗೆ ಅಂತ ನೋಡಿ ಇಡ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಓಕೆ, ನಾನು ಟೇಸ್ಟ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.